ನಮ್ಮ ಜೊತೆಗ ರೇವಣ್ಣನ ಪರ ವಕೀಲ ಗೋಪಾಲ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನೀವು ಒಂದು ಗಂಭೀರ ಆರೋಪ ಮಾಡ್ತೀರಾ, ನಿಮ್ಮ ಹಾಜರಾಗ್ತಿದೆ, ನಿಮ್ಮನ್ನ ಒಳಗಡೆ ಬಿಟ್ಟಿಲ್ಲ, ಒಂದು ಕಡೆ ನಿಮಗೆ ನೋಟಿಸ್ ನೀಡಿದ್ದಾರೆ ಮಾಜಿ ವಕೀಲ ಹಾಜರಾಗಿ ಅಂತೆ, ಈಗ ನಿಮ್ಮನ್ನು ಬಿಟ್ಟಿಲ್ಲ ಸರ್. ಏನು ನೆಕ್ಸ್ಟ್ ನಿಮ್ಮ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಹೋರಾಟ? ಅದು ಹೋರಾಟನ ನಾನು ಇಲ್ಲಿ ಹೇಳೋ ಅಂಥದ್ದೆಲ್ಲ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಅದನ್ನು ಹೋರಾಟವನ್ನು ಮಾಡ್ತೀನಿ ಅಷ್ಟೇ. ಯಾಕೆ ಬಿಟ್ಟಿಲ್ಲ ಸರ್? ಯಾಕೆ ನೋಟಿಸ್ ನೀಡಿದ್ದಾರೆ, ಯಾಕೆ ಬಿಟ್ಟಿಲ್ಲ ನಿಮ್ಮ ಒಳಗಂತ? ಯಾಕೆ ನೀವು ಹೇಳ್ತಿದ್ರೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ತೋರಿಸ್ತಾ ಇದ್ದಾರೆ ನೋಟಿಸು, ಪ್ರಕ್ರಿಯೆ ಭಾಗಿಯಾಗಬೇಕಿತ್ತು. ಯಾಕಂದ್ರೆ ಕೆಲವೊಂದು ವಸ್ತುಗಳಿದ್ದಾವೆ, ನೀವು ರೇವಣ್ಣ ಫ್ಯಾಮಿಲಿ ಪರವಾಗಿ ನೀವು ಒಳಗಡೆ ಹೋಗಬೇಕಿತ್ತು. ಈ ಒಂದು ನೋಟಿಸ್ ಪ್ರಕಾರ ನೀವೊಂದು ಆರೋಪ ಮಾಡ್ತಿದ್ದಾರೆ. ಈಗ ಅವ್ರ ಅವಶ್ಯಕತೆ ತಕ್ಕನಾಗಿ ದಾಖಲಾತಿಗಳನ್ನ ಸೃಷ್ಟಿಸ್ಕೊಳ್ಳೋಕ್ಕೋಸ್ಕರ ಯಾವುದೋ ಒಬ್ಬ ವ್ಯಕ್ತಿಗೆ ಒಬ್ಬ ಏಕಪಕ್ಷೀಯವಾಗಿ ಒಂದು ಪಕ್ಷದ ಪರವಾಗಿ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ಅನಿಸುತ್ತೆ ನನಗೆ. ಏನಕ್ಕೆ ಅಂದರೆ ನನಗೆ ನೋಟಿಸ್ ಕೊಟ್ಟ ಮೇಲೆ ನಾನು ಅವ್ರ ಪ್ರೊಸೀಜರ್ ಆ ಮಾಜಾ ಪ್ರಕ್ರಿಯೆಯಲ್ಲಿ ನಾನು ಭಾಗವಹಿಸ್ಬೇಕಲ್ವ, ಭಾಗವಹಿಸಿಲ್ಲ, ನನ್ನನ್ನು ಒಳಗೆ ಕೂಡಿಲ್ಲ ಅಂದಮೇಲೆ ಅವ್ರ ಅವಶ್ಯಕತೆ ತಕ್ಕನಾಗಿ ಯಾರೋ ಒಬ್ಬ ವ್ಯಕ್ತಿಯ ಪರವಾಗಿ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಅಲ್ಲ, ನೋಟಿಸ್ ಏನಂತ ನೀಡಿದ್ದಾರೆ ನಿಮಗೆ ಅಂತ? ಮಾಜಾ ಪ್ರಕ್ರಿಯೆಯಲ್ಲಿ ಇಂಥ ದಿನಾಂಕದಂದು ನೀವು ಭಾಗವಹಿಸಬೇಕು, ನಿಮ್ಮ ಪರವಾಗಿ ಅವರು ಇಂಥವರು ಆಥರೈಸ್ ಮಾಡಿದ್ದಾರೆ, ನೀವು ಇಂಥ ದಿನದಲ್ಲಿ ಇಂಥ ಪ್ಲೇಸಲ್ಲಿ ಬಂದು ನೀವು ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಸಹ ಬಂದಿದ್ದಾರೆ, ಒಳಗಡೆ ಬಿಡ್ಲಿಲ್ವಾಗಾದ್ರೆ? ಇಲ್ಲ, ಬಿಟ್ಟಿಲ್ಲ, ನೀವೇ ನೋಡ್ತಿದ್ರಲ್ಲ. ಬಿಡೋದಾಗ ನಾನು ಯಾಕಿಲ್ಲ ನಿಂತ್ಕತೆ? ಷಡ್ಯಂತ್ರ ನಡೀತಿದಾಗಾದ್ರೆ 100% ಷಡ್ಯಂತ್ರನೇ ನಡೀತಾ ಇರೋಂಥದ್ದು. ಇದು ಯಾವ ರೀತಿ ಆಗ್ತಿದೆ ತನಿಖೆ ಆಗಾದ್ರೆ ಮುಂದಿನ ದಿನಗಳಲ್ಲಿ? ಈ ಮುಂದಿನ ದಿನಗಳ ತನಿಖೆ ಏಕಪಕ್ಷವಾಗಿ ನಡೀತಾ ಇದೆ, ಒಬ್ಬ ವ್ಯಕ್ತಿಯ ಪರವಾಗಿ ಒಂದು ಪಕ್ಷದ ಪರವಾಗಿ ನಡೀತಾ ಇದೆ ಅನಿಸುತ್ತೆ ನಾನು. ಹೋರಾಟ ಸರ್, ನಿಮ್ಮದು ಹೋರಾಟ ಈಗ ಮುಂದಿನ ದಿನಗಳಲ್ಲಿ ಅದು ನ್ಯಾಯಾಲಯದಲ್ಲಿ ನಾನು ಹೇಳ್ತೀನಿ, ಇಲ್ಲಿ ಹೇಳಲ್ಲ ಅದನ್ನ ಅಷ್ಟೇ. ಸರ್, ಇದಿಷ್ಟು ರೇವಣ್ಣ ಪರ ವಕೀಲ ಗೋಪಾಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗ ರೇವಣ್ಣನ ಪರ ವಕೀಲ ಗೋಪಾಲ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನೀವು ಒಂದು ಗಂಭೀರ ಆರೋಪ ಮಾಡ್ತೀರಾ, ನಿಮ್ಮ ಹಾಜರಾಗ್ತಿದೆ, ನಿಮ್ಮನ್ನ ಒಳಗಡೆ ಬಿಟ್ಟಿಲ್ಲ, ಒಂದು ಕಡೆ ನಿಮಗೆ ನೋಟಿಸ್ ನೀಡಿದ್ದಾರೆ ಮಾಜಿ ವಕೀಲ ಹಾಜರಾಗಿ ಅಂತೆ, ಈಗ ನಿಮ್ಮನ್ನು ಬಿಟ್ಟಿಲ್ಲ ಸರ್. ಏನು ನೆಕ್ಸ್ಟ್ ನಿಮ್ಮ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಹೋರಾಟ? ಅದು ಹೋರಾಟನ ನಾನು ಇಲ್ಲಿ ಹೇಳೋ ಅಂಥದ್ದೆಲ್ಲ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಅದನ್ನು ಹೋರಾಟವನ್ನು ಮಾಡ್ತೀನಿ ಅಷ್ಟೇ. ಯಾಕೆ ಬಿಟ್ಟಿಲ್ಲ ಸರ್? ಯಾಕೆ ನೋಟಿಸ್ ನೀಡಿದ್ದಾರೆ, ಯಾಕೆ ಬಿಟ್ಟಿಲ್ಲ ನಿಮ್ಮ ಒಳಗಂತ? ಯಾಕೆ ನೀವು ಹೇಳ್ತಿದ್ರೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ತೋರಿಸ್ತಾ ಇದ್ದಾರೆ ನೋಟಿಸು, ಪ್ರಕ್ರಿಯೆ ಭಾಗಿಯಾಗಬೇಕಿತ್ತು. ಯಾಕಂದ್ರೆ ಕೆಲವೊಂದು ವಸ್ತುಗಳಿದ್ದಾವೆ, ನೀವು ರೇವಣ್ಣ ಫ್ಯಾಮಿಲಿ ಪರವಾಗಿ ನೀವು ಒಳಗಡೆ ಹೋಗಬೇಕಿತ್ತು. ಈ ಒಂದು ನೋಟಿಸ್ ಪ್ರಕಾರ ನೀವೊಂದು ಆರೋಪ ಮಾಡ್ತಿದ್ದಾರೆ. ಈಗ ಅವ್ರ ಅವಶ್ಯಕತೆ ತಕ್ಕನಾಗಿ ದಾಖಲಾತಿಗಳನ್ನ ಸೃಷ್ಟಿಸ್ಕೊಳ್ಳೋಕ್ಕೋಸ್ಕರ ಯಾವುದೋ ಒಬ್ಬ ವ್ಯಕ್ತಿಗೆ ಒಬ್ಬ ಏಕಪಕ್ಷೀಯವಾಗಿ ಒಂದು ಪಕ್ಷದ ಪರವಾಗಿ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ಅನಿಸುತ್ತೆ ನನಗೆ. ಏನಕ್ಕೆ ಅಂದರೆ ನನಗೆ ನೋಟಿಸ್ ಕೊಟ್ಟ ಮೇಲೆ ನಾನು ಅವ್ರ ಪ್ರೊಸೀಜರ್ ಆ ಮಾಜಾ ಪ್ರಕ್ರಿಯೆಯಲ್ಲಿ ನಾನು ಭಾಗವಹಿಸ್ಬೇಕಲ್ವ, ಭಾಗವಹಿಸಿಲ್ಲ, ನನ್ನನ್ನು ಒಳಗೆ ಕೂಡಿಲ್ಲ ಅಂದಮೇಲೆ ಅವ್ರ ಅವಶ್ಯಕತೆ ತಕ್ಕನಾಗಿ ಯಾರೋ ಒಬ್ಬ ವ್ಯಕ್ತಿಯ ಪರವಾಗಿ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಅಲ್ಲ, ನೋಟಿಸ್ ಏನಂತ ನೀಡಿದ್ದಾರೆ ನಿಮಗೆ ಅಂತ? ಮಾಜಾ ಪ್ರಕ್ರಿಯೆಯಲ್ಲಿ ಇಂಥ ದಿನಾಂಕದಂದು ನೀವು ಭಾಗವಹಿಸಬೇಕು, ನಿಮ್ಮ ಪರವಾಗಿ ಅವರು ಇಂಥವರು ಆಥರೈಸ್ ಮಾಡಿದ್ದಾರೆ, ನೀವು ಇಂಥ ದಿನದಲ್ಲಿ ಇಂಥ ಪ್ಲೇಸಲ್ಲಿ ಬಂದು ನೀವು ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಸಹ ಬಂದಿದ್ದಾರೆ, ಒಳಗಡೆ ಬಿಡ್ಲಿಲ್ವಾಗಾದ್ರೆ? ಇಲ್ಲ, ಬಿಟ್ಟಿಲ್ಲ, ನೀವೇ ನೋಡ್ತಿದ್ರಲ್ಲ. ಬಿಡೋದಾಗ ನಾನು ಯಾಕಿಲ್ಲ ನಿಂತ್ಕತೆ? ಷಡ್ಯಂತ್ರ ನಡೀತಿದಾಗಾದ್ರೆ 100% ಷಡ್ಯಂತ್ರನೇ ನಡೀತಾ ಇರೋಂಥದ್ದು. ಇದು ಯಾವ ರೀತಿ ಆಗ್ತಿದೆ ತನಿಖೆ ಆಗಾದ್ರೆ ಮುಂದಿನ ದಿನಗಳಲ್ಲಿ? ಈ ಮುಂದಿನ ದಿನಗಳ ತನಿಖೆ ಏಕಪಕ್ಷವಾಗಿ ನಡೀತಾ ಇದೆ, ಒಬ್ಬ ವ್ಯಕ್ತಿಯ ಪರವಾಗಿ ಒಂದು ಪಕ್ಷದ ಪರವಾಗಿ ನಡೀತಾ ಇದೆ ಅನಿಸುತ್ತೆ ನಾನು. ಹೋರಾಟ ಸರ್, ನಿಮ್ಮದು ಹೋರಾಟ ಈಗ ಮುಂದಿನ ದಿನಗಳಲ್ಲಿ ಅದು ನ್ಯಾಯಾಲಯದಲ್ಲಿ ನಾನು ಹೇಳ್ತೀನಿ, ಇಲ್ಲಿ ಹೇಳಲ್ಲ ಅದನ್ನ ಅಷ್ಟೇ. ಸರ್, ಇದಿಷ್ಟು ರೇವಣ್ಣ ಪರ ವಕೀಲ ಗೋಪಾಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.